ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫಂಕ್ಷನ್ಸ್ ಇತ್ತು. ಫಂಕ್ಷನ್ 1 ಮಂತ್ ಆಯ್ತಿದ್ದು ಫಂಕ್ಷನ್ ಆಗಿ. ಈಗ ಲೇಟಾಗಿ ಬರ್ತಾಯಿದೆ. ಈಗ ಈ ಫಂಕ್ಷನ್ ಯಾರ್ದಪ್ಪ ಅಂತಂದರೆ, ನನ್ನ ಸಿಸ್ಟರ್ ದೊಡ್ಡವ್ರ ಅಕ್ಕ ಇದ್ದಾರಲ್ಲ, ಅವರ ಮಗಳದ್ದು ಕುಬ್ಸ ಅಂದರೆ ಸೀಮಂತ ಕಾರ್ಯಕ್ರಮ ಮಾಡ್ತಾ ಇರೋದ ಕಾರಣದಿಂದ ನಾನು ಈ ವಿಡಿಯೋನ ಸ್ವಲ್ಪ ಲೇಟಾಗಾಯಿತು ನಾನು ಹಾಕೋದು. ನೋಡಿ ಹೇಗೆಲ್ಲ ವೆಲ್ಕಮ್ ಮಾಡ್ತಾರೆ ಅಂತ. ತುಂಬ ಗಡಿಬಿಡಿ ಆಗೋಯಿತು ಮಾಡ್ಬೇಕಾದ್ರೆ, ವೀಡಿಯೋ ಮಾಡಬೇಕಾದ್ರೆ ನನಗೆ ಮೇಂಟೆನೆನ್ಸ್ ಮಾಡ್ಕೊಂಡು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಎಲ್ಲರೂ ಇದ್ರಲ್ಲ, ಅಂದರೆ ಸುಮ್ಮನೆ ಜಾಸ್ತಿ ಏನಂತಾರೆ ಗದ್ದಲ ಅಂತಾರೆ, ಗಲಾಟೆ ಇತ್ತು. ಅದಕ್ಕೋಸ್ಕರ ಸರಿಯಾಗಿ ಮಾಡ್ಕೊಳಕ್ಕಾಗಲಿಲ್ಲ. ಹೇಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ಸ್ ಮಾಡಿರಿ. ಇಬ್ಬರು ಬಂದರು, ಈಗ ವೆಲ್ಕಮ್ ಮಾಡಿದ್ವಿ ಎಲ್ಲರಿಗೂ. ಹಾಗೆ ಈಗ ಫೋಟೋಸ್ನ ಹಾಗೆ ಬರ್ತಾ ಇರ್ಬೇಕಾದ್ರೆ ಒಂದು ಫೋಟೋಸ್ನೆಲ್ಲ ತೆಗೆಸ್ಕೊಂಡ್ರು. ನಾವು ವೆಲ್ಕಮ್ ಮಾಡಿದ್ವಿ. ನಿಮ್ಮ ಸೈಡ್ ಯಾವ ಥರ ಕುಬ್ಸ ಮಾಡ್ತಾರೆ, ಹಾಗೆ ಸೀಮಂತ ಯಾವ ಥರ ಮಾಡ್ತಾರೆ ಅಂತ ನನಗೆ ಕಮೆಂಟ್ಸ್ ಮಾಡಿರಿ. ಈ ಥರ ಜೋಕಾಲಿಯಲ್ಲಿ ಕೂರಿಸ್ಕೊಂಡು ಮಾಡೋದು ಒಬ್ಬೊಬ್ರದ್ದು ಒಂದೊಂದು ಥರ ಕಲ್ಚರ್ ಅಲ್ವಾ, ಅದಕ್ಕೋಸ್ಕರ ಕೇಳಿದೆ. ಹಾಗೆ ಈಗ ನಾವೆಲ್ಲ ಫೋಟೋಸ್ನೆಲ್ಲ ತೆಗೆಸ್ಕೊಂಡ್ವಿ. ನಮ್ಮ ಟೀಮ್ ನಾವೆಲ್ಲ ಫಂಕ್ಷನ್ ನಡೀತಾ ಇದ್ದರೆ ನಾವೆಲ್ಲರೂ ಸೊಸೆಯಂದಿರು ಹಾಗೆ ನಾದಿನಿಯರು ಮಕ್ಕಳು ಎಲ್ಲರೂ ಫೋಟೋಸ್ ತೆಗೆಸ್ಕೊತಾ ಇದ್ವಿ. ಈ ಥರ ಇಲ್ಲಿ ಫಂಕ್ಷನ್ ಆಗ್ತಾಯಿತ್ತು, ಅಲ್ಲಿ ನಾವು ಫೋಟೋಸ್ ತೆಗೆಸ್ಕೊತಾ ಇದ್ವಿ. ಹೀಗೆ ನೋಡಿ ಎಲ್ಲರೂ ಎಷ್ಟು ಜನ ಬಂದಿದ್ದಾರೆ ಅಂತ. ಗಡಿಬಿಡೀಲಿ ನಾನು ವೀಡಿಯೋಸ್ ಅಷ್ಟಾಗಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಯಾಕಂದರೆ ನಮ್ಮ ಚಿಕ್ಕಿ ಇದ್ದರೆ ಮೊಬೈಲ್ ಇಟ್ಕೊಂಡ್ಬಿಡ್ತಾಳೆ, ನನ್ನ ಮೊಬೈಲ್ ತೊಗೊತಾಳೆ, ನನಗೆ ವೀಡಿಯೋ ಮಾಡೋಕ್ಕಾಗೋದಿಲ್ಲ. ಅಫ್ಕೋರ್ಸ್ ಎಲ್ಲರೂ ಹಾಗೆ ಅನಿಸುತ್ತೆ, ತಾಯಿದರಿದ್ದರೆ ಮಕ್ಕಳು ಮೊಬೈಲ್ ತೊಗೊಂಡು ಕೂತ್ಕೊಂಡಿರ್ತಾರೆ ಅಂತ. ಮತ್ತು ನಾನು ನೋಡಿ ಆಮೇಲೆ ತೊಗೊಂಡು ಮಾಡಿದೆ. ಅನುಷ್ಕಾ ಕೂತಾಳೆ, ಇಲ್ಲಿ ರಿತಿಕಾ, ಭಕ್ತಿ ಎಲ್ಲರಿಗೂ ಹಾಯ್ ಮಾಡಿರಿ. ಹಾಗೆ ಊಟ ಮಾಡ್ತಾಯಿದ್ರು. ನಾವು ಊಟ ಮಾಡಬೇಕು ಅಂದ್ಕೊಂಡ್ವಿ. ಜ್ಯೋತಿ ಅಕ್ಕ ಸ್ವಲ್ಪ ಬರೋದು ಲೇಟ್ ಆಯಿತು. ಹಾಗೆ ನಾನು ಅವಳು ಬಂದಮೇಲೆ ಊಟ ಮಾಡೋಣ ಅಂದ್ಕೊಂಡು ಹಾಗೆ ಕೂತ್ಕೊಂಡಿದ್ದೆ. ಸ್ವಲ್ಪ ಎಲ್ಲರದ್ದು ವೀಡಿಯೋ ಮಾಡ್ಕೊತಾ ಇದ್ದೆ. ನಮ್ಮ ಮಮ್ಮಿ, ದೊಡ್ಡಮ್ಮ, ಅಕ್ಕನೂ ಕೂತ್ಕೊಂಡಿದ್ದಾಳೆ, ಸೌಮ್ಯಕ್ಕ. ನಮ್ಮ ಚಿಕ್ಕಿ ನೋಡ್ರಿ ಎಷ್ಟು ಚೆನ್ನಾಗಿ ಡ್ರೆಸ್ಸಲ್ಲಿ ಕ್ಯೂಟ್ ಕಾಣಿಸ್ತಾಳೆ ಅಂತ ಕಮೆಂಟ್ಸ್ ಮಾಡಿ ಹೇಗೆ ಕಾಣಿಸ್ತಾಳೆ ಅಂತ. ಹಾಗೆ ನಾನು ಹೇಗೆ ಕಾಣಿಸ್ತಿದೆ ಅಂತ ನೆಕ್ಸ್ಟ್ ನಾನು ಫುಲ್ ಸ್ಯಾರಿ ಹಾಕ್ಕೊಂಡಿತ್ತು ಫೋಟೋಸ್ ಹಾಕ್ತೀನಿ. ಪ್ಲೀಸ್ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡ್ರಿ. ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ನೋಡಿರಿ ಇವರು ನನ್ನ ಅಕ್ಕಗಳು ಕೂತಿದ್ದಾರೆ, ಅಕ್ಕಂದಿರು. ಅವರೂ ಊಟ ಚೆನ್ನಾಗಿದೆ ಅಂಥೇಳಿ, ಅವರು ನನ್ನ ಸಬ್ಸ್ಕ್ರೈಬರ್ ಕೂಡ. ಇಬ್ಬರು ಅಕ್ಕದಿರೂ ಊಟ ಮಾಡೋಣ ಬನ್ನಿ ಅಂತಿದ್ದಾರೆ. ಎಲ್ಲರೂ ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ, ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ 10 ಜನ ಹೋಗ್ತಿದ್ರು. ನೋಡಿರಿ ಈಗ ಜ್ಯೋತಿ ಅಕ್ಕ ಬಂದಳು, ಎಲ್ಲರೂ ಅವಳನ್ನ ಮೀಟ್ ಆದ್ವಿ. ಹಾಗೆ ನಾನಂತರೂ ಹಿಂದಿನ ದಿನವೇ ಮೀಟ್ ಆಗಿದ್ದೆ. ಬೆಳಗ್ಗೆ ಅವಳು ಬರೋದನ್ನು ವೆಯ್ಟ್ ಮಾಡ್ತಿದ್ವಿ. ಊಟ ಎಲ್ಲ ಮಾಡ್ಕೊಂಡ್ವಿ. ಹಾಗೆ ಫೋಟೋಸ್ ತೆಗೆಸ್ಕೊಂಡ್ವಿ. ಫೋಟೋಸ್ ತೆಗೆಸ್ಕೊಂಡ್ಮೇಲೆ ಇನ್ನು ಹೆಣ್ಮಕ್ಳು ಸೇರಿದ್ರೆ ಬಿಡಬೇಕಾ, ರೀಲ್ಸ್ನೂ ಮಾಡಿದ್ವಿ ಕೂಡ. ರೀಲ್ಸ್ ಮಾಡ್ಬೇಕಾದ್ರೆ ಹಿಂದೆ ಯಾವ ಥರ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ವಿ ಅಂತ ನಿಮಗೆ ತೋರಿಸ್ತೀನಿ, ನೋಡಿ ನೀವು ಕೂಡ. ಇದು ನೋಡಿ ಫೋಟೋಸ್ ಎಲ್ಲ ಯಾವ ಥರ ಬಂದಿದೆ ಅಂತ, ನಾನು ಹೇಗೆ ಕಾಣಿಸ್ತಿದ್ದೀನಿ ಫುಲ್ ನನ್ನ ಔಟ್ಫಿಟ್, ಹಾಗೆ ಸ್ಯಾರಿ ಯಾವ ಕಲರ್ ಚೆನ್ನಾಗಿದೆಯಲ್ಲ ಅಂತ ನೀವು ಕಮೆಂಟ್ಸ್ ಮಾಡಬೇಕು. ಹಾಗೆ ಗ್ರೂಪ್ ಫೋಟೋ, ಫ್ಯಾಮಿಲಿ ಫೋಟೋ ಅಂತ ತುಂಬ ಫೋಟೋಸ್ ತೆಗೆಸ್ಕೊಂಡ್ವಿ. ನಾನು ವಿಡಿಯೋ ಫೋಟೋಸ್ನ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನೋಡಿರಿ ನಮ್ಮ ಫ್ಯಾಮಿಲಿ ಎಷ್ಟು ದೊಡ್ಡದಾಗಿದೆ ಅಂತ. ಇನ್ನೂ ಕಡಿಮೆ ನೋಡಿರಿ, ಇದೆಲ್ಲ ನಮ್ಮ ಗ್ರೂಪ್ಸು, ಅಂದರೆ ಸೊಸೆದಿರು ಎಲ್ಲರೂ ಸೇರಿಬಿಟ್ಟು ಫೋಟೋಸ್ ತೆಗೆಸ್ಕೊಂಡ್ವಿ. ಇಲ್ಲಿ ನಾನು, ಜ್ಯೋತಿ ಅಕ್ಕ ಎಲ್ಲರೂ ಮತ್ತೆ ಬಂದುಬಿಟ್ಟು ಹಾಗೆ ಗೊತ್ತಿರ್ಬೋದಲ್ಲ, ರೀಲ್ಸಿಗೆ ಪ್ರಿಪ್ರೇಷನ್ಸ್ ತುಂಬಾ ಮಾಡ್ಕೊಂಡ್ವಿ. ತುಂಬ ಅಂದರೆ ಸ್ವಲ್ಪ ಹೊತ್ತೇ, ಆದರೆ ಅದನ್ನು ಪ್ರಿಪ್ರೇಷನ್ಸು ನಾನು ಮಾಡಬೇಕು, ನೀನು ಮಾಡಬೇಕು, ಹೀಗೆ ಹಾಗೆ ಅಂತ. ನೋಡಿರಿ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಹೇಗೆ ಮಾಡಿದ್ದೀವಿ ನೋಡಿರಿ. ಎಲ್ಲರೂ ಹೀಗೆ ಅನಿಸುತ್ತೆ, ಮದುವೆ ಫಂಕ್ಷನ್ಸ್ ಆದರೆ ರೀಲ್ಸ್ ಮಾಡೋದೇ ಆಗಿಬಿಡುತ್ತೆ.
ನೋಡಿದ್ರಲ್ಲ ಹೇಗೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ವಿ ನಾವು ರೀಲ್ಸ್ಗೋಸ್ಕರ ಅಂತ. ಹಾಗೆ ಯಾವ ಹಾಡಿಗೆ ನಾವು ಪ್ರಿಪ್ರೇಷನ್ ಆದ್ವಿ ಅಂತ ಕಮೆಂಟ್ಸ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಯ್ತರೆ ಪ್ಲೀಸ್ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪ್ಲೀಸ್ 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 ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.